ಆಂಜನೇಯ ವರದ ಗೋವಿಂದ, ನಂಬಿದ ಭಕ್ತರನ್ನು ಉದ್ಧಾರ ಮಾಡು ಗೋವಿಂದ. ಜಯಾಘರ ನಮ ಪಾರ್ವತಿ ಪತಹರಾರ. ಮೊದಲೇ ಹೇಳಿದಾಗೆ ಇವತ್ತು ನಮ್ಮ ನಾಗರಾಜಪ್ಪನವರು ಅದೆಷ್ಟು ಪುಣ್ಯ ಮಾಡಿದ್ರು ಇಂಥ ಒಳ್ಳೆ ಸಂಸ್ಕಾರವಂತ ಜನಗಳನ್ನ ಪಡೆಯೋದಿಕ್ಕೆ. ನಾವೆಲ್ಲ ಬಹಳ ಪ್ರಮುಖವಾಗಿ ಅರ್ಥ ಮಾಡ್ಕೊಳ್ಬೇಕಾದದಿಷ್ಟು, ಇಲ್ಲಿ ಸಾವು ಅಂತಕ್ಕಂಥದ್ದು ಯಾವ ಧರ್ಮದವರನ್ನು ಬಿಟ್ಟದ್ದಲ್ಲ ಅಲ್ವಾ. ಇವತ್ತು ನಾಗರಾಜಪ್ಪನವ್ರು ಮಣ್ಣೊಳಗಿದ್ದಾರೆ, ಚಿರನಿದ್ರೆಯಲ್ಲಿದ್ದಾರೆ, ನಾವು ಮೇಲಿದ್ದೀವಿ, ಎತ್ತರಗಿದ್ದೀವಿ, ಅಷ್ಟೇ ವ್ಯತ್ಯಾಸ. ಭೂಮಿ ಒಳಗೆ ಹೋದ್ಮೇಲೆ ಎಲ್ಲರೂ ಒಂದೇ, ಎಲ್ಲರೂ ಸಮಾನರು. ಆ ಸಮಾನತೆಯನ್ನು ನಾವು ಮನಸ್ಸೊಳಗೂ ಕೂಡ ಬಯಸಬೇಕಾಗ್ತದೆ. ಇವತ್ತು ನಮ್ಮ ತಾಯಿಂದ್ರೆಲ್ಲ ಇಷ್ಟೊಂದು ಜನ ಬಂದು ಕೂತಿದ್ದಾರೆ. ನಿಜವಾಗ್ಲೂ ಒಂದು ಪುಣ್ಯ ಏನಪ್ಪಾ ಅಂದ್ರೆ ಇವತ್ತು ಶನಿವಾರ ಆದದಕ್ಕೆ ಇಷ್ಟೊತ್ತಿಗೆ ಬಂದು ಕೂತವ್ರ ಜನ. ಇವತ್ತು ಇಲ್ಲ ಅಂದ್ರೆ ಧಾರಾವಾಹಿಗಳು ಹಿಡ್ಕೊಂಡಿರುವ ಒಬ್ರು ಈಚೆಗೆ ಬರ್ತಿರ್ಲಿಲ್ಲ. ಊರೊಳಗೆ 2 ಹುಲಿ ನುಗ್ಗ ಬಂದ್ರಕ್ಕ ಅಂದ್ರೆ ಹೋಗ ನಿನ್ ಬಾಯಿಗಿಟ್ಟಾಕ ಹುಲಿ ಹತ್ರಕ್ ನೋಡ್ಕಮ್ಮ ಧಾರಾವಾಹಿ ಸಿಕ್ಕದ ಅನ್ನೋ ಹಾಳಾದ ಧಾರಾವಾಹಿಗಳು ಏನೇನ್ ಕಲ್ಸವಪ್ಪ ಇವತ್ತು. ಆ ಪುಟ್ಟಕ್ಕನ ಮಕ್ಕಳು, ಚೆನ್ನಕ್ಕನ ಮಕ್ಕಳು, ಅದ್ ಏನೇನೋ ಎಂತೆಂಥದ್ದು ಧಾರಾವಾಹಿ ಕನ್ನಡ. ಆಮೇಲೆ ಗದ್ದೆ ತಾವು ಒಂದು ಹಾವು ಇಲ್ಲ, ಎಲ್ಲ ಟಿವಿ ಒಳಗೆ ಅವೆ ಹಾಳಾದವು. ಒಂದು ಹಾವು ಸೀರೆ ಉಟ್ಕೊ ಬರ್ತದೆ, ಒಂದು ಹಾವು ರೇಷ್ಮೆ ಸೀರೆ ಉಟ್ಕೊ ಬರ್ತದೆ, ಒಂದು ಹಾವು ಚುಡಿದಾರ ಹಾಕ ಬರ್ತದೆ, ಒಂದು ಹಾವು ಜೀನ್ಸ್ ಪ್ಯಾಂಟ್ನೇ ಹಾಕ ಬರ್ತದೆ, ಒಂದು ಹಾವು ಬುಲೆಟ್ ಅಲ್ಲೇ ಬಂದ್ಬಿಡ್ತದೆ. ಈ ಧಾರಾವಾಹಿ ನೋಡಿ ನೋಡಿ ಜನ ಹೆಂಗ್ ಕಲ್ತ್ಕೊಂಡವ್ರಿ ಅಂದ್ರೆ, ಈ ಅತ್ತೆಗೆ ಸೊಸೆ ಹೆಂಗ್ ಬೈಬೇಕು, ಸೊಸೆಗೆ ಅತ್ತೆ ಹೆಂಗ್ ಬೈಬೇಕು, ಇಬ್ರು ಸೇರ್ಕೊಂಡ್ ಗಂಡನ ಹೆಂಗ್ ಗಾಣಾಡಿಸ್ದಂಗ್ ಆಡಿಸ್ಬೇಕು ಅನ್ನೋದು ಕಲ್ತ್ಕೊಂಡವ್ರ ಅಲ್ವಾ. ಅತ್ತೆ ಮೂಲೆಯಲ್ಲಿ ಕೂತಿರ್ತಾಳೆ, ಸೊಸೆ ಬೈಬೇಕು, ನೇರವಾಗಿ ಬೈಕ್ ಆಗುದಿಲ್ಲ. ಪಕ್ಕದಲ್ಲೊಂದು ನಾಯಿ ಕೆಡ್ದಿರ್ತದೆ, ನಾಯಿ ಎಣೆ ಮಾಡ್ಕೊ ಬೈತಾಳೆ ನೋಡ್ಬೇಕು ಸೊಸೆ ಅತ್ತೆಗೆ ಹೆಂಗ್ ಬೈತಾಳೆ ಅಂತ. ನಾಯಿಗೆ ಬೋದಂಗ ಆಗ್ಬೇಕು, ಅತ್ತೆಗೆ ಬೋದಂಗ ಆಗ್ಬೇಕು, ಹಂಗ್ ಬೈತಾಳೆ. ಆಳ್ ಮನೆ ನಾಯಿ. ಯಾವ ಊರ್ ನಾಯಿಗೆಲ್ಲ ಸಾವು ಬತ್ತು, ನಮ್ಮಟ್ಟಿ ಮುದ್ ನಾಯಿಗೆ ಸಾವು ಬರ್ಲಿಲ್ವಲ್ಲ. ನಾನು ವತರಿನ ಸಂದ್ ಗಂಟೆ ಬೇಯಿಸಿ ಹಾಕ್ತೀನಿ, ತಿಂದ್ಬಿಟ್ಟು ಎಲ್ಲಾರ ಹೋಗಿ ದೇವಸ್ಥಾನ ತಾವ, ರಾಮಂದ್ರ ತಾವ, ಮಾರಿಗುಡಿ ತಾವ ಬಂದಿದ್ರೆ ಆಯ್ತದೆ. ಮನೆ ಬಾಗ್ಲೆಲ್ಲ ಕುಂತ್ಕ ಇರ್ತದೆ ನನ್ನ ಮಗನ ಇದೊಂದು. ನೋಡು ಗಂಟೆ ನೋಡ್ತೀನಿ ಸುಂದರು, ಗಂಡ ಇಲ್ದ ಇದೊತ್ತಲ್ಲಿ ಮೆಟ್ರ ಮೇಲೆ ಕಾಲ್ ಮಡಗ್ಬಿಡ್ತೀನಿ ಅಂತ. ಅತ್ತೆ ಗೊತ್ತಾಗೋಯ್ತಿ ಮುಂಡೆ ನಾಯಿನೆಲ್ಲ ಬೈತಾ ಇರೋದು ನನ್ನಿ ಅಂತ. ಅವಳು ಹಿಂತಿರಿಕ ಬೈಬೇಕು, ನೇರವಾಗಿ ಬೈಕ್ ಆಗುದಿಲ್ಲ. ಸಂದೆ ಹೊತ್ತಲ್ಲಿ ಸೊಸೆ ಅಕ್ಕಿ ಸೋಸ್ತಾ ನಿಂತಿರ್ತಾಳೆ, ಪಕ್ಕದಲ್ಲೊಂದು ಕೊತ್ತಿಮರಿ ಬಂದ್ಬಿಡುತ್ತೆ. ಆ ಕೊತ್ತಿಮರಿ ನೋಡ್ಕೊ ಬೈತಾಳೆ ನೋಡ್ಬೇಕು ಅತ್ತೆ ಸೊಸೆಗೆ. ಅತ್ತೆ ಆಹಾ ಹೆಂಗ್ ಬೈತಾಳೆ ನೋಡ್ಬೇಕು. ಆಹಾ ಯಾವ ಹಾಳ್ ಮನೇಲಿ ನಿಂತಿತ್ತೋ, ಯಾವ ಪಾಳ್ ಮನೇಲಿ ನಿಂತಿತ್ತೋ ಕಣಿಮಿ ತಾಯಿ. ನನ್ ಮಗನಿಗೆ ಹೇಳ್ದೆ ತರುವಾಗ್ಲೇ ಬೇಡ 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 ಅಂತ, ಕೆಂಚ್ಗದೆ ಬೆಳಗದೆ ಅಂತ ಹಿಡ್ಕೊ ಬಂದವನು. ಕಣ್ಣೋಡ್ ಕಣ್ಣು ಹೆಂಗ್ ಬಿಡ್ತದ, ನನ್ ಮಗನ ಇದಿಂದ ಕಣ್ಮೀಟ ಹಾಕ್ಬಿಡ್ತೀನಿ ಅಂತ. ಇಬ್ರು ನೋಡ್ಕೊಂಡ್ ಮಗ ಗದೆ ತಕ್ಕೋಗಿದ್ ಬರ್ತೇನೆ, ಅವನ್ಗೂ ಹೇಳ್ನಾರ ಹೆಂಡ್ತಿಗೂ ಹೇಳ್ನಾರ ಅತಕ್ ತಿರಿಕ ಬೋಯ್ತಾನೆ. ನಮ್ಮ ಮಟ್ಟಿಲಿ ಗಡಿ ಅಗಣ ಸೇರ್ಕೊಂಡವೆ. ಸೊಸೈಟಿ ಅಕ್ಕಿ ತಂದು ಆಗ್ತೀನಿಲ್ಲ, ತಿಂದು ಒಳ್ಳೆ ಕೊದಾರಿ ಕುಂಡ ಕುಣಿತ ಕೂತವೆ. ಬಡಿಯೋಕೆ 2ಕ್ಕೂ ಸೀಳ್ಸೋದ ತಕ ಇಕ್ಕಿಡ್ಸ್ಬಿಡ್ತೀವಿ ಸುಮ್ನಿರುವಂತ ನಾವು. ಇನ್ಯಾರಿಗೆ ಹೇಳ ಅವನ್ ತಾನೆ ಅವನ್ ಕಷ್ಟವ ನೋಡ. ಅವರೇ ಪಾಪಿಗಳು ಕಾರಣ. ಈಗ ನೋಡಿ ಮೊದ್ಲೆಲ್ಲ ಹೆಂಗ್ಸ್ರು ಒಂತಕ್ ಸೇರ್ಕೊಂಡ್ರೆ ಹೆಂಗ್ ಮಾತಾಡ್ಕತಿದ್ರು ಅಣ್ಣ. ಮಗಳು ಚೆನ್ನಾಗಿದ್ದಾಳ, ಮಗಳು ಮದುವೆಗೆ ಬಂದಿದ್ದಾಳ, ಏನ್ ಓದ್ತಾ ಇದ್ದಳು, ಮದುವೆ ಮಾಡ್ತಾ ಇದ್ದಾರಿಯಾ, ಚಿನ್ನ ಮಾಡ್ಸಿದಾರಿಯಾ, ನಿನ್ ಗಂಡ ಕೆಳಗಲ್ ಮನೆ ಚಾರ್ಕೋಯ್ತಿದ್ದಾನಲ್ಲ, ಬಿಟ್ಬಿಟ್ಟಿದ್ದಾನೆ, ಈಗ ಒತ್ತಕ್ ಸರಿಯಾಗಿ ಗಟ್ಟಿಗೆ ಬಂದನ ಅಂತ ಒಂದೇ ಹೆಸರು ಮಾತಾಡ್ಕೊಳ್ಳೋರು ಹೆಂಗ್ಸ್ರು. ಅವಾಗ ಈಗ 1.5 ವರ್ಷದಿಂದ ಈಚೆಗೆ ಹೆಂಗ್ ಮಾತಾಡ್ಕೊಂಡರು. ತಾಯಿ ನಿನಗೆ ಹಾಕಿದಾರ, ಮಗ ನಿನಗೆ ಹಾಕಿದಾರ, ಆಮೇಲೆ ನಿಲ್ಲಿಸ್ಬಿಟ್ಟಾರಂತೆ ಅವ್ರ ಬಾಯಿಗೆ ಮಣ್ಣು ಹಾಕೋರ್ಗೆ. ಏನ್ ಬಂದಿದ್ದದು ಏನ ಅಂದ್ರೆ 2,000 ರೂಪಾಯಿನೂ ಅಕ್ಕಿ ದುಡ್ಡುವೆ. ಅದೇ ಸುದ್ದಿ. ಯಾವ ದೇವಸ್ಥಾನದಲ್ಲಾರ ನೋಡು ಹೆಂಗ್ಸ್ರಿಯೇ, ಯಾವ ಬಸ್ ಒಳಗ್ ನೋಡು ಹೆಂಗ್ಸ್ರಿಯೇ, ಯಾವ ಪೋಸ್ಟ್ ಆಫೀಸಲ್ಲಿ ನೋಡು ಹೆಂಗ್ಸ್ರಿಯೇ, ಯಾವ ಬ್ಯಾಂಕಲ್ಲಿ ನೋಡು ಹೆಂಗ್ಸ್ರಿಯೇ. ಅದಕ್ಕೆ ಹೆಂಗ್ಸ್ರಿಗೆಲ್ಲ ಶಕ್ತಿ ಬಂದದೆ, ಗಂಡಸರಿಗೆಲ್ಲ ನಿಶಕ್ತಿ ಆಗೋಗೋದು ಈಗ ನಿನ್ಗೆ. ಆಧಾರ್ ಕಾರ್ಡ್ ಇದ್ರೆ ಶಕ್ತಿ. ಈಗ ಆಧಾರ್ ಕಾರ್ಡ್ ಏನ್ ಮರ್ತ್ಕೊಂಡು ಹೋದ್ರು ಚಿಂತೆ ಇಲ್ಲ, ಆಧಾರ್ ಕಾರ್ಡ್ ಮಾತ್ರ ಮೊಬೈಲ್ ಪೋಚಿಂದ್ಗಡೆ ಹಾಕ ಮಡಗ್ಬಿಟ್ಟವ್ರು ಈಗ ಹೆಂಗಸರು. ಕಲರ್ ಕೆತ್ಗನೆ ಎತ್ತಾಕೊಂಡವ್ರೆ, ನೋಡ್ಕೊ ನೀನ್ ಮನೆಯೊಳಗ ಇಲ್ಲೇ ತಂದಿರ್ತಾರ ಅಂತ. ಅದ್ರಲ್ಲಿ ಈ ಧಾರಾವಾಹಿಗಳು ಈ ಹುಡುಗಿರಿಗಿಂತ ಮುದ್ಕಂದಿರಿಗೆ ಜಾಸ್ತಿ ಹುಚ್ಚು. ಬೇರೆ ಯಾರು ಬೇಡ, ನಮ್ಮ ಅವನ್ಗೆ ಈಗ 80 ವರ್ಷ 75-70 ವರ್ಷ ಆಗದೆ, ಈಗ್ಲೂ ರಿಮೋಟ್ ಹೋಸ್ಕೊ ಕೂತ್ಕೊತಾಳೆ ಅವಳು ಬಾಯಿಗಿಟ್ಟಾಕ. ಅವಾಗ ಕ್ರಿಕೆಟ್ ನೋಡ್ತೀನಿ ಕೊಡೋದ್ರೆ, ಹೋಗ ನನ್ನ ಮಗನೇ ಪಟ್ಲರ್ ಕಲ್ಯಾಣ ನೋಡ್ಬೇಕಲ್ಲ ನಾನು ಅಂತೇಳ ಅವಳು. ನೀನ್ ಕೈ ಮಡಗಪ್ಪ ನೀನು ಹೇಳ್ತಾರೆ. ಹಿಟ್ಲರು ಅಂದೋರ ಯಾರು ಗೊತ್ತಪ್ಪ. ಹಿಂಗೆ ಒಂದಿನ ಪ್ರೋಗ್ರಾಮ್ ಮುಗಿಸೋದೆ 4-5 ವರ್ಷದ ಹಿಂದ್ಗಡೆ, ಬಾಗ್ಲೆಲ್ಲ ಮಲಿಕತ್ತಾಳ ನಮ್ಮವ್ವ. ಕಾಲಿಂಗ್ ಬೆಲ್ ಮಾಡದೆ ಎದ್ದು ಬಾಗಲ್ ತೆಗೆದ್ಬಿಟ್ಟು ಏನನ್ಬೇಕು, ಅಯ್ಯೋ ಈಗ ಬಂದ್ಯಪ್ಪೋ ಅಂದು.
ನನಗೆ ಎತ್ತಿ ಎಸ್ತಂಗ ಆಗೋಯ್ತು ಆಚ್ಕಾಕ್ ನನಗೆ. ಎಲ್ಲ ಸುಮ್ಮನೆ ಮನಗವ್ರೆ, ನೀನ್ ಯಾಕ ಹೊಳ್ತಾ ಇದ್ದಿ, ನಿನ್ಗೇನ್ ಬಿರ್ಗ್ ಬಂದಿದ್ದವ ಇದಾಕವ ಅಂದೆ. ಅಯ್ಯೋ ಭಾಗ್ಯಮ್ಮ ಸತ್ತೋಗ್ಬಿಡ್ಲು ಕದಪ್ಪೋ ಒಂದು. ಸಂದೇಲ್ ತಾನೇ ಡೈರಿ ತಗೊಳ್ಳೆ ಟಗರ್ ಮರಿ ತಿರ್ಗಾಡ್ತಿದ್ಲು ಹಾಲು ಬಿಡಿಸ್ಕೊಂಡು. ಅವಳಿಗೇನವ ಸಾಯುವಂತದ್ದು ಇಷ್ಟೊತ್ತಲಿ ಅಂದೆ. ಮೆತ್ತಗ್ ಮಾತಾಡ್ಲಾ, ಪುಟ್ಟಗೌರಿ ಮದ್ವೆಲ್ ಭಾಗ್ಯಮ್ಮ ಸತ್ತೋದ್ಲು ಕಲ ಅಂತ ಕೂತಾಳ ಅವಮ್ಮ. ಹಿಂಗೆ ಒಬ್ಳು ಧಾರಾವಾಹಿ ನೋಡಿ 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 ಗಂಡನ್ ಬಿಟ್ಟು ಎತ್ತಗ ಹೋಯ್ತಿರ್ನಿಲ್ಲ. ಯಾವ ಲವ್ ಇಲ್ಲ ಏನೂ ಇಲ್ಲ, ಅನುಮಾನ ನಿನ್ನಂಗೆ. ಯಾವಳ್ನಾರ ಕರ್ಕೊಂಡ್ ಪಿಕ್ಚರ್ ಗೊಂಡೈತೇನೆ ಅಂತ ಅವಳ ಕತೆ. ಆದ್ರೂ 15 ದಿನ ತವ್ರ ಮನೆಗೆ ಹೋಗ್ಬೇಕು, ಗಂಡನ ಒಬ್ಬನೇ ಬಿಟ್ಬಿಟ್ಟು ಹೋಗಿ ಭಯ ಅವಳಿಗೆ. ಹಿರಿ ಮಗನ ಕರೆದ್ಲು 15 ದಿನ ಸ್ಕೂಲ್ಗೆ ರಜಾ ಹಾಕು, ನನ್ನ ಮಗನೇ ನಿಮ್ಮ ಅಪ್ಪ ಎತ್ತಗರವದನ್ನ ನೋಡ್ಕೋ. ಆ ಸುಶೀಲಾರ್ ಮನೆ ಚೇರ್ಕೆನಾರ ಹೋದ್ರೆ ಹೇಳು, ನನ್ನ ಮಗನೇ ಇದ್ನಿಗೆ ಬಂದು ಹಂಗೆ ಕಿತ್ತು ಮಾಡ್ಬಿಡ್ತೀನಿ ಅಂದ್ಲು. ಮೀಸೆಯ ನೀನೇನ್ ಅನ್ಕಂಡೆ? ಬೀಗ ಕಿತ್ ಮಡಗರಂತೆ ಬಾಯಿ ಗಿಟ್ಟಾಕ. ಎಲ್ಲಿ ನೋಡಿದ್ರು ಅಲ್ಲಿ ಬೀಗದ ಜ್ಞಾನ ಇವನಿಗೆ. ತವ್ರ ಮನೆಗೆ ಹೋದ್ಲು. ತವ್ರ ಮನೆಗೆ ಹೋಯ್ತಿದ್ದಂಗೆನೆ ಅರ್ಧ ಗಂಟೆಗೆ ಗಂಡನ್ ಫೋನ್ ಮಾಡಿದ್ಲು. ರೀ ಎಲ್ಲಿದ್ದೀರಿ ಅಂದ್ಲು. ಮನೇಲಿ ಇವನಿ ಎಂದ. ಏನ್ ಮಾಡ್ತಾ ಇದ್ದೀರಿ ಅಂದ್ಲು. ಪೇಪರ್ ಓದ್ತಾವ್ನಿ ಎಂದ. ಏನ್ ಗ್ಯಾರಂಟಿ ಅಂದ್ಲು. ಏನ್ ಗ್ಯಾರಂಟಿ ಕೊಡನೆ ಎಂದ. ನಮ್ಮನೆ ಮಿಕ್ಸಿ ಸೌಂಡ್ ಮಾಡು ಅಂದ್ಲು. ಕರೆಂಟ್ಗೆ ಆಗ್ತಾ ಅನ್ಸ. ನಮ್ಮ ಮಟ್ಟಿಲಿ ಇದ್ದೇ ಕಣಪ್ಪ ಅಂದ್ಲು. ಇನ್ನು ಅರ್ಧ ಗಂಟೆ ಬಿಟ್ಕೊಂಡು ತಿರುಗಿ ಫೋನ್ ಮಾಡಿದ್ಲು. ಎಲ್ಲಿದ್ದೀರಿ ಅಂದ್ಲು. ಮನೇಲಿ ಇವನಿ ಎಂದ. ಏನ್ ಮಾಡ್ತಾ ಇದ್ದೀರಿ ಅಂದ್ಲು. ಟಿವಿ ನೋಡ್ತಾವನಿ ಎಂದ. ಏನ್ ಗ್ಯಾರಂಟಿ ಅಂದ್ಲು. ಏನ್ ಗ್ಯಾರಂಟಿ ಕೊಡನೆ ಎಂದ. ಇನ್ನೊಂದ್ಸಾರಿ ಮಿಕ್ಸಿ ಸೌಂಡ್ ಮಾಡು ಬಂದ್ಲು. ಕರೆಂಟ್ಗೆ ಆಗ್ತಾ 15 ದಿನಗಂಟ್ಲು ಇದೇ ಕೆಲಸ. ಎಲ್ಲಿದ್ದೀರಿ, ಏನ್ ಮಾಡ್ತಾ ಇದ್ದೀರಿ, ಮಿಕ್ಸಿ ಸೌಂಡ್ ಮಾಡಿ. ಎಲ್ಲಿದ್ದೀರಿ, ಏನ್ ಮಾಡ್ತಾ ಇದ್ದೀರಿ, ಮಿಕ್ಸಿ ಸೌಂಡ್ ಮಾಡಿ. 15 ದಿನ ಆಯ್ತು. ತವ್ರ ಮನೆಯಿಂದ ಗಂಡನ ಮನೆಗೆ ಬಂದು ಗಂಡ ಮನೇಲಿ ಇಲ್ಲ. ಮಗ ಮಾತ್ರ ಜಗಲಿ ಮೇಲೆ ಕಾಲಲ್ಲಾಡಿಸ್ತಾ ಕೂತವನೆ. ಎಲ್ಲ ನಿಮ್ಮ ಅಪ್ಪ ಅಂದ್ಲು. ಗೊತ್ತಿಲ್ಲ ಕಣ್ ಮಮ್ಮಿ, 15 ದಿನ ಆಯ್ತು ಮಿಕ್ಸಿ ತಕೊಂಡು ಹೋದ, ವಾಪಸ್ ಬಂದಿಲ್ಲ ಅಂದ. ಇವಳು ಅನ್ಕೊಂಡವಳೆ ನಮ್ಮಟಿಲಿ ಆಡಿಸ್ತಾವನೆ ಅಂತ. ಅವನ್ ಯಾರ ಮೇಲೆ ಆಡಿಸ್ತಾ ನಿಂತಿದನೋ. ಅವಳು ಮುಂದ್ಲು ಬಸ್ಗೆ ಹೋದ್ರೆ ಇವ್ನು ಹಿಂದ್ಲು ಬಸ್ಗೆ ಮಿಕ್ಸಿರಿ ಕೊಂಡೋಗವನೆ. ಕರೆಂಟ್ ಎಲ್ಲೆಲ್ಲಿ ಸಿಗ್ತದೋ ಅಲ್ಲೆಲ್ಲ ಪ್ಲಗ್ ಹಾಕ್ಬಿಟ್ಟು ನಿಂತವನು ಅವನು. ಇವನು 2 ಮಿಕ್ಸಿ ಒತ್ಕೊಂಡ್ ಬಂದ್ ಮಡ್ಗವನ್ ಕರವ ನನ್ನ ಕಾರಲ್ಲಿ. ಅವನ ಹೆಂಡ್ತಿನ ಅವಾಗ ಕೇಳ್ತಾಳಿಗೆ ಸೌಂಡ್ ಮಾಡ್ತಾನೆ ಅವನು. ಅದಕ್ಕೆ ಈ ಹಾಸ್ಯದ ಹಿಂದಿನ ಮರ್ಮ, ಗಂಡ ಹೆಂಡಿರ ನಡುವೆ ಅನುಬಂಧವಿರ್ಬೇಕಂತೆ ನೋಡಿ. ಅನುಬಂಧವಿದ್ರೆ 1000 ವರ್ಷ ಸುಖವಾದ ಸಂಸಾರ. ಒಂದು ಚೂರು ಅನುಮಾನ ಬಂದ್ರು ಕೂಡ ಆ ಮನೆಯಲ್ಲಿ ಶ್ರೇಯಸ್ಕರವಾದ ವಾತ. ಆದ್ರೆ ಗಂಡಸಿಗೆ ಹೆಣ್ಣಿನ ಮೇಲೆ ಅನುಮಾನ ಬಂದ್ರೆ ಅದು ಕೊಲೆಯಲ್ಲಿ ಅಂತ್ಯವಾಗ್ಬಿಡುತ್ತಂತೆ ನೋಡಿ. ಇದು ವೈಜ್ಞಾನಿಕವಾದ ಮಾತು, ಚಾಣಕ್ಯ ಹೇಳಿದ ಮಾತು. ಅದಕ್ಕಾಗಿ ಗಂಡಾನ ಜೋಪಾನ ಮಾಡೇ ನನ್ನವ ಒಂದು ತತ್ವ ಪದವನ್ನ ಬಹಳ ವಿಶೇಷವಾಗಿ ಕೇಳೋಣ ಇದೀಗ. ಲಕ್ಷ್ಮೀ ರಮಣ ಗೋವಿಂದ. ಕರಿಮಣಿ ಮಾಂಗಲ್ಯ ಒನ್ನೀನ ರಾಶಿಯವ್ವ. ಆ ರಾಶಿ ಹೋದ ಮೇಲೆ ನೀ ಪರದೇಶಿಯವ್ವ. ಗಂಡನ ಜೋಪಾನ ಮಾಡಿ ನನ್ನವ್ವ. ಗಂಡನ ಜೋಪಾನ ಮಾಡಿ ನನ್ನವ್ವ. ಗಂಡನೆಂದರೆ ಮನೆಯ, ಗಂಡನೆಂದರೆ ಮನೆಯ ದೇವರು ಕಾಣವ್ವ. ಗಂಡನ ಜೋಪಾನ ಮಾಡಿ ನನ್ನವ್ವ. ಗಂಡನ ಜೋಪಾನ ಮಾಡಿ ನನ್ನವ್ವ. ಕರಿಮಣಿ ಮಾಂಗಲ್ಯ ಒನ್ನೀನ ರಾಶಿಯವ್ವ. ಕರಿಮಣಿ ಮಾಂಗಲ್ಯ ಒನ್ನೀನ ರಾಶಿಯವ್ವ. ಆ ರಾಶಿ ಹೋದ ಮೇಲೆ, ಆ ರಾಶಿ ಹೋದ ಮೇಲೆ ಪರದೇಶಿಯವ್ವ. ಗಂಡನ ಜೋಪಾನ ಮಾಡಿ ನನ್ನವ್ವ. ಗಂಡನ ಜೋಪಾನ ಮಾಡಿ ನನ್ನವ್ವ.
ಮುಂಗೈನ ಬಳೆಗಳು ಮುತ್ತೈದ ಸ್ಥಾನವ್ವ ಮುಂಗೈನ ಬಳೆಗಳು ಮುತ್ತೈದ ಸ್ಥಾನವ್ವ ಆ ಸ್ಥಾನ ಹೋದ ಮೇಲೆ ದೇವಸ್ಥಾನ ಯಾವ್ರವ್ವ ಗಂಡನ ಜೋಪಾನ ಮಾಡಿ ನನ್ನವ್ವ ಗಂಡನ ಜೋಪಾನ ಮಾಡಿ ನನ್ನವ್ವ ಮುಂಗೈನ ಬಳೆಗಳು ಮುತ್ತೈದ ಸ್ಥಾನವ್ವ ತಾಯವ್ವ ಕೇಳವ್ವ ಮುಂಗೈನ ಬಳೆಗಳು ಮುತ್ತೈದ ಸ್ಥಾನವ್ವ ಆ ಬಳೆ ಹೋದ ಮೇಲೆ ಬಾಳೆಗಳು ಕೇಳುವ ಗಂಡನ ಜೋಪಾನ ಮಾಡಿ ನನ್ನವ್ವ ಗಂಡನ ಜೋಪಾನ ಮಾಡಿ ನನ್ನವ್ವ ಮಂಡೆ ಕೂದಲ ಮೇಲೆ ಮಲ್ಲಿಗೆ ಊದಂಡೆ ಮಂಡೆ ಕೂದಲ ಮೇಲೆ ಮಲ್ಲಿಗೆ ಊದಂಡೆ ಆ ದಂಡೆ ಹೋದ ಮೇಲೆ ನೀ ಮುಂದೆ ಕಾಣವ್ವ ಗಂಡನ ಜೋಪಾನ ಮಾಡಿ ನನ್ನವ್ವ ಗಂಡನ ಜೋಪಾನ ಮಾಡಿ ನನ್ನವ್ವ ಗಂಡನೆಂದರೆ ಮನೆಯ ದೇವರು ಕಣವ್ವ ಗಂಡನ ಜೋಪಾನ ಮಾಡಿ ನನ್ನವ್ವ ಗಂಡನ ಜೋಪಾನ ಮಾಡಿ ನನ್ನವ್ವ ರಮಣ ಗೋವಿಂದ. ಅವತ್ತಿನ ಕಾಲದಲ್ಲಿ ಸಂಸ್ಕಾರ ಈ ಹಾಡಿಗೆ ಅನ್ವರ್ಥವಾಗಿರ್ತಿತ್ತು ಅಲ್ವಾ? ಎಷ್ಟೊಂದು ಸೊಗಸಾಗಿತ್ತು. ಬೆಳಗಿನ ಜಾವ 5 ಗಂಟೆಗೆ ಎದ್ದು ನಮ್ಮ ತಾಯಂದಿರು ಮನೆ ಮುಂದ್ಗಡೆ ಕಸ ಗುಡಿಸಿ ಸಗಣಿ ನೀರು ಹಾಕಿ ರಂಗೋಲಿ ಹಾಕಿ ಕೈಕಲ್ ಮುಖ ತೊಳ್ಕೊಂಡು ಆ ಕಾಸಗಲ ಕುಂಕುಮ ಕೆನ್ನೆಗೆ ಅರಿಶಿನ ಹಾಕಿ ಆ ದೇವ್ರ ಫೋಟೋಕ್ಕೊಂದು ಗಂಧದ ಕಡ್ಡಿ ಹೊಸಲ್ಗೊಂದು ಗಂಧದ ಕಡ್ಡಿ ಹಚ್ಚಿಬಿಟ್ಟು ಬೆಳಗಿನ ಜಾವ ನಿಂತ್ಕೊಂಡು ಮನೆ ದೇವರು ಕೈ ಮುಗಿತಿದ್ರು. ಪರಮಾತ್ಮ ಇವತ್ತಿನ ಕೆಲಸ ಎಲ್ಲ ಸುಗಮವಾಗಿ ಆಗ್ಲಿ ಕಣಪ್ಪ, ಬಂದ ಕಷ್ಟ ಬಯಲಾಗ್ಲಿ ನನ್ನಪ್ಪ ಅಂತ ಹೇಳಿ ಕೈ ಮುಗಿತಿದ್ರು ಅವತ್ತಿನ ಕಾಲದಲ್ಲಿ. ಅವ್ರೇನಾರು ಹೊರಗಡೆ ಸಿಕ್ಕಿದ್ರೆ ಆ ತಾಯಿದ್ರು ಒತ್ತಂತೆ ಹೋಗೋ ಅವ್ರ ಮಕ ನೋಡ್ಕೊ ಹೋದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ ಮಕ ನೋಡ್ಕೊ ಹೋದಂಗ ಆಯ್ತಿತ್ತು ಅವಾಗಿನ ಕಾಲದಲ್ಲಿ. ಈಗಿನ ಕಾಲದಲ್ಲಿ ಅವರೇ ಆ ದೊಗಳೆ ನೈಟಿ ಸಿಗಾಕ ಈಚೆಗೆ ಬರ್ತಾರೆ, ಕಟಪಾಯಿ ಜಲ್ ಹರಿತಾ ಇದ್ರು ನೋಡ್ಕೊಂಡಿರುವುದಿಲ್ಲ, ಹಣೆ ಬಟ್ಟು ಸೈಡಲ್ಲಿ ಕೂತಿರ್ತದೆ, ತಲೆಯ ಕೆದರ್ಬಿಟ್ಟು ಒಂದು ಮೋಟ್ ಬರಲ್ ಒಂದು ಬಕೆಟ್ ನೀರನ್ನು ತಗೋಬತ್ತಾರೆ. 9 ಗಂಟೆಲೆ ಬಿಸಿಲತ್ತಾಗ ಅಂತ ಮೈ ಮುರಿತಾರೆ ಬಂದು ಬೀದಿಲಿ. ಅವ್ರು ನೋಡ್ಕೊ ಹೋದ್ರೆ ಏನು ಅದೇ 7 ಗಾಳಿ ಮೆಟ್ಕತ್ತವೆ. ಮಕ್ಕಳು ನೋಡಿದ್ರೆ ಕಿಟಾರಂಗ್ ಕಿರ್ಚ್ಕೊಬಿಡ್ತಾರೆ ಯಾವ್ದೋ ದೇವ್ ಬಂದ್ ನಿಂತದೆ ಅಂತ. ಅದಕ್ಕೆ ಸಂಸ್ಕಾರ ಅವತ್ತಿನ ಕಾಲದಲ್ಲಿ ಹಂಗಿತ್ತು. 100 ವರ್ಷ ಸುಖವಾಗಿ ಬದುಕ್ತಿದ್ರು. ಎಲ್ಲಾರ ಮನೆ ಮುಂದೆ ರಂಗೋಲಿ. ಬೆಳಿಗ್ಗೆ ಸಂಜೆ ಆಯ್ತು ಅಂದ್ರೆ ಹೆಣ್ಮಕ್ಳಿಗೆ ರಂಗೋಲಿ ಹಾಕೋದೇ ಒಂದು ಸಂತೋಷ ಸಂಭ್ರಮ. ಇವಾಗೆಲ್ಲ ರಂಗೋಲಿ ಯಾರ ಮನೆ ತವಿದಪ್ಪ? ಈಗೆಲ್ಲ ಬಣ್ಣ ಸಿಮ್ಮೆ ಸುಣ್ಣ ಹಿಡ್ಕೊಂಡು ನಿಂತವ್ರೆ. ಈ ಕಡೆಕ್ 3 ನಾಮ, ಆ ಕಡೆಕ್ 3 ನಾಮ, ಮಧ್ಯಕ್ 3 ನಾಮ. ಅದ್ ನೋಡ್ಕೊಂಡ್ ಹೋದವ್ರಿಗೆಲ್ಲ ಬರೀ ಪಂಗ್ರಾಮುವೆ. ಅವನು ಬೇರೆ ಏನು ಚಿನ್ನ ಮಾರೋ ನಂಗೆ ಸೈಕಲ್ ಮೋಟ್ರಲ್ಲಿ ಮಾರ್ಕೊಬತ್ತಾರ ನೋಡ್ಬೇಕು. ಹೆಂಗೆ ಅಂದ್ರೆ ರಂಗೋಲೆ ಕಲರ್ ರಂಗೋಲೆ ಅವನೊಬ್ಬ ಮಾರಕ್ ನಿಂತವನೀಗ. ಇರ್ಲಿ, ನಮ್ಮ ಸಂಸ್ಕಾರ ನಮ್ಮ ಕೈಲಿ ಇರಬೇಕು ಅಂತೇಳಿ ನಮ್ಮ ಅಣ್ಣವರು HD ಕೋಟೆಯ ಕಬಿನಿ ಡ್ಯಾಮ್ನಿಂದ ಈ ಒಂದು ಲೈವ್ ಅನ್ನು ನೋಡ್ತಾ ಇದ್ದಾರೆ. ನಮ್ಮ ಅಣ್ಣವರು ಅವರು
ಸಿದ್ದಪ್ಪಾಜಿ ಗೀತೆ ಹಾಡಿ ಅಂತೇಳಿ ನಮಗೆ ಇಲ್ಲಿ ಕರೆಯನ್ನ ಕೊಡ್ತಾ ಇದ್ದಾರೆ. ಇವತ್ತು ನಾವು ಕೂಡ ಆ ದರ್ಗೆ ದೊಡ್ಡವರ ಒಂದು ಗೀತೆಯನ್ನ ಕೇಳಲೇಬೇಕು. ಯಾಕೆಂದ್ರೆ ಗಣನೀಲಿ ಸಿದ್ದಪ್ಪಾಜಿ ಈ ಭೂಮಿಯನ್ನ ಕೈಲಾಸ ಮಾಡಿದಂಥವ್ರು, ಈ ಭೂಮಿಯಲ್ಲಿ ತಿರುಗಾಡದಂಥವ್ರು, ಅವರು ನಮ್ಮನ್ನ ಆ ಪ್ರೀತಿಯಿಂದ ಆಶೀರ್ವಾದ ಮಾಡುವಂತವ್ರು. ದರ್ಗೆ ದೊಡ್ಡವರು ಮಂಟೇಸ್ವಾಮಿಯವರ ಒಂದು ಗೀತೆಯನ್ನ ಹಾಡ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಸಿದ್ದಪ್ಪಾಜಿಯವರ ಗೀತೆಯನ್ನ ಕೇಳಿದ್ದಾರೆ, ಖಂಡಿತವಾಗ್ಲೂ ಆ ಗೀತೆಯನ್ನ ಹಾಡ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಶಿವನ ಪೂಜೆಗೆ ಬಿಲ್ಪತ್ರೆ ಕಾಣೋ, ಶಿವನ ಪೂಜೆಗೆ ಬಿಲ್ಪತ್ರೆ ಕಾಣೋ, ಗಣೇಶನ ಪೂಜೆಗೆ ಗರ್ಗೆ ಪತ್ರೆ ಕಾಣೋ, ಶನಿದೇವರ ಪೂಜೆಗೆ ತುಳಸಿ ಪತ್ರೆ ಕಾಣೋ, ಸಂಸಾರಿ ನರರಿಗೆ ಸಾಯೋ ಗಂಟ ಪತ್ರೆ ಕಾಣೋ, ಸನ್ಯಾಸಿಯಾದವರಿಗೆ ದಿನ ಕೈಯಲ್ಲಿರಬೇಕು ಭಂಗಿ ಪತ್ರೆ ಕಾಣೋ. ತಾಯಿ ಮುದ್ದಮ್ಮನ ಮಡಿಲಲ್ಲಾಡಿದ ಕಂದನಿಗೆ ತಾಯಿ ಮುದ್ದಮ್ಮನ ಮಡಿಲಲ್ಲಾಡಿದ ಕಂದನಿಗೆ ಉಳಿಸೆ ಉರಿ ಕೆಂಡದಲ್ಲಿ ಮಲಗುವಂತೆ ಮಾಡಿದೆಯೋ ನನ್ನಪ್ಪ ಮಂಟೇದಲಿಂಗಯ್ಯ. ಪಾಪಿನ ನಾದೆ ಪರಂಜ್ಯೋತಿಯೇನು ಜರಿದು, ಪಾಪಿನ ನಾದೆ ಪರಂಜ್ಯೋತಿಯೇನು ಜರಿದು, ಏತಕ್ಕೆ ಜರಿದೇನು ದರೆಗೆ ದೊಡ್ಡವರನ್ನು, ಏತಕ್ಕೆ ಜರಿದೇನು ದರೆಗೆ ದೊಡ್ಡವರನ್ನು, ಪಾಪಿನ ನಾದೆ ಗುರುವೇ ಅಯ್ಯೋ ಮಾರಳ್ಳಿ ಮುದ್ದಮ್ಮನ ಮಡಿಲಲ್ಲಿ ಅಂದು ನಾನು ಹುಲುಮೆಯ ನಿಟ್ಟಿನಲ್ಲಿ ಕೆಂಪಚಾರಿಯಾಗಿ ನಿಂದು ನಿಂದಿಸಿ ಮಾತಾಡಿ ಪಾಪಿಯಾದೆನೋ. ಭಂಗಿಯ ಕೇಳಲು ಅಂದು ಬೆಂಗಿಯ ಕೇಳಲು ಅಂದು ನಿನ್ನನು ಅರಿಯದೆ ನಿಂದಿಸಿ ಮಾತಾಡಿ ಪಾಪಿಯಾದೆನೋ. ಸ್ವಾಮಿ ನಿನ್ನ ಜರಿದು ಮರೆಯುವುದುಳ್ಳೇನು, ಸ್ವಾಮಿ ನಿನ್ನ ಜರಿದು ಮರೆಯುವುದುಳ್ಳೇನು. ಪಾಪಿನ ನಾದೆ ಪರಂಜ್ಯೋತಿಯನು ಜರಿದು, ಪಾಪಿನ ನಾದೆ ಪರಂಜ್ಯೋತಿಯನು ಜರಿದು, ಏತಕ್ಕೆ ಜರಿದೇನೋ ದರೆಗೆ ದೊಡ್ಡವರನ್ನು, ಏತಕ್ಕೆ
ಬರಲು ಪಾಪಿ ನಾನಾದೆ ಗುರುವೇ ಅಯ್ಯೋ ಜಾತಿಗೆ ಜಾತಿ ವೈರಿ ನೀರಿಗೆ ಪಾಚಿ ವೈರಿ ಅಂದದ ಅಲಗೂರು ಚಂದದ ಚಿಲ್ಲಾಪುರ ಗುರುವೇ ಪಾಪಿನಾನಾದೆ ಪರಂಜ್ಯೋತಿಯನ್ನು ಜರಿದು ಪಾಪಿನಾನಾದೆ ಪರಂಜ್ಯೋತಿಯನ್ನು ಜರಿದು ಏತಕ್ಕೆ ಜರಿದೇನು ಧರೆಗೆ ದೊಡ್ಡವರನ್ನು ಏತಕ್ಕೆ ಜರಿದೇನು ಧರೆಗೆ ದೊಡ್ಡವರನ್ನು ಪಾಪಿನಾನಾದೆ ಗುರುವೇ ಅಯ್ಯೋ ಧರೆಗೆ ದೊಡ್ಡವರ ಪಾದಕ್ಕೊಂದು ಸರ್ವಗೇಂದ್ರಪ್ಪ ಸ್ವಾಮಿಯ ಕಪ್ಪು ಧೂಳ್ತದ